ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ. ಈ ಎಲ್ಲ ಧರ್ಮಗಳು ಕೂಡ ಏನ್ ಹೇಳ್ತವೆ? ಬೇರೆಯವರನ್ನ ಪ್ರೀತಿಸು ಅಂತ ಹೇಳ್ತವೆ ಹೊರತು ದ್ವೇಷ ಮಾಡುವಂತ ಯಾವತ್ತೂ ಹೇಳಲ್ಲ. ಬೇರೆಯವರನ್ನ ಪ್ರೀತಿಸಿ ಅಂತ ಹೇಳ್ತವೆ ಹೊರತು ಬೇರೆಯವರನ್ನ ದ್ವೇಷ ಮಾಡಿ ವೈರ ಮಾಡಿ ಅಂತ ಹೇಳಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಗೆ ಹೊಂದಾಣಿಕೆ ಆಗ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಮೂರ್ತಿ ಪೂಜೆ ನಂಬಿಕೆ, ನಿಮ್ಮ ನಂಬಿಕೆಗಳಿಗೆ ನಾನು ಅಡ್ಡ ಬರಲ್ಲ, ಮತ್ತೆ ಬರಬಾರದು ಕೂಡ. ಅವರ ನಂಬಿಕೆಗೆ ಅನುಗುಣವಾಗಿ ದೇವರನ್ನ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನ ಮಾಡಬೇಕು. ಆಗ ಮಾತ್ರ ದೇವರನ್ನ ಒಲಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂತ ಯಾಕೆ ಹೇಳಿದ್ರು? ಅಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಕೆಲವರು ಮಾತ್ರ ಕಾಯಕ ಮಾಡಿದ್ರೆ ಸಾಲದು. ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಬಂದದನ್ನ ಸಮವಾಗಿ ಹಂಚಿಕಬೇಕು. ಅದಕ್ಕೆ ಬಸವಣ್ಣವರು ಎರಡು ತತ್ವಗಳನ್ನ ಹೇಳಿದ್ದಾರೆ. ಒಂದು ಕಾಯಕ, ಇನ್ನೊಂದು ದಾಸೋಹ. ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ ಕಾಯಕಕ್ಕೆ ಅಂತ ಹೇಳಿದ್ರೆ, ಏನ್ ಸುಮಣ ಏನಂತ ಹೇಳ್ತೀವಿ? ಅಲ್ಲ, ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನ್, ಕಾಯಕ ಅಂತಂದ್ರೆ ಪ್ರೊಡಕ್ಷನ್ ಇಂಗ್ಲಿಷ್ ಅಲ್ಲಿ, ಉತ್ಪಾದನೆ. ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್, ವಿತರಣೆ. ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಅಂದ್ರೆ ಕೂತ್ಕೊಂಡು ಯಾರು ತಿನ್ನಬಾರ್ದು ಅಂತ ಅದರ ಅರ್ಥ. ಕೂತ್ಕೊಂಡು ಯಾರು ತಿನ್ನಬಾರ್ದು, ಎಲ್ಲರೂ ಪ್ರೊಡ್ಯೂಸ್ ಮಾಡಬೇಕು, ಬಂದದನ್ನ ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು. ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದೇ ಇದೇ ಅರ್ಥ. ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದೇ ಇದು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅದರಿಂದ ದೇಶದಲ್ಲಿ ನಾವು ಉತ್ಪಾದನೆ ಮಾಡಿದದನ್ನ ಇನ್ನೊಬ್ರು ಯಾರೋ ಅನುಭವಿಸಬಾರದು. ಅನುಭವಿಸುವಾಗ ಉತ್ಪಾದನೆ ಕೂಡ ಮಾಡಿರ್ಬೇಕು. ಇದು ನಾವು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಬಸವಣ್ಣವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದ್ದು. ವರ್ಗರಹಿತವಾದಂಥ, ಜಾತಿ ರಹಿತವಾದಂಥ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೆ ಕುವೆಂಪು ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಎಳೆಯುವ ನೋಟ. ಸರ್ವ
ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಸೆಳೆಯುವ ನೋಟ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ. ಇದು ಸಮಾಜದಲ್ಲಿ ಆಗಬೇಕು. ನಮ್ಮ ಸರ್ಕಾರವು ಕೂಡ ಬಯಸಿರೋದು ಇದನ್ನೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿರ್ತಕ್ಕಂಥ ಸಮಾಜ, ಮಹಾತ್ಮ ಗಾಂಧೀಜಿಯವರು ಬಯಸಿರ್ತಕ್ಕಂಥ ಸಮಾಜ, ಬುದ್ಧ ಬಯಸಿದಂತ ಸಮಾಜ, ಬಸವಣ್ಣ ಬಯಸಿದಂತ ಸಮಾಜ. ನಾವು ಅದಕ್ಕೋಸ್ಕರನೇ ಬುದ್ಧ, ಬಸವ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಕುವೆಂಪು ಹೇಳದಂತ ರೀತಿಯಲ್ಲಿ ದಲಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಸರ್ವರನ್ನೂ ಒಳಗೊಂಡ ಈ ಊರಿನಲ್ಲಿ ಕೇಳಿದೆ ನನಗೆ, ಕುರುಬರು ಇರೋದೇ 13 ಮನೆಗಳು ಅಂತ. ಬಾಕಿಯವರೆಲ್ಲ ಬೇರೆ ಜನಾಂಗದವರು ಇದ್ದಾರೆ. ಇಂಥ ಊರಿನಲ್ಲಿ 13 ಮನೆಗಳಿರೋ ಕಡೆ ಇಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ಅವ್ರ ಸಹಾಯನೂ ಬೇಕು, ಬೇರೆ ಜನಾಂಗದವ್ರ ಸಹಾಯನೂ ಬೇಕು. ಅಲ್ಲೇ 13 ಮನೆ ಇಟ್ಕೊಂಡು 50ನೇ ವರ್ಷ ಆಚರಣೆ ಮಾಡಕ್ಕಾಗಿದ್ದಾರೆ ಬೀರಲಿಂಗೇಶ್ವರ ದೇವಸ್ಥಾನ. ಏನ್ರಿ ನೀವು ಬೇರೆ ಜನಾಂಗದವರಲ್ವಾ? ಇದೇ ಊರವರಲ್ಲ ನೀವು, ಬೇರೆ ಜನಾಂಗದವರು ನೀವು, ಕುರುಬರಲ್ಲ. ನೋಡಿ, ನೀವೆಲ್ಲ ಒಂದು ಭಾಗವಹಿಸಿ ಬಹಳ ಸಂತೋಷ. ಕೂತ್ಕೊಳ್ಳಿ. ದೇಶದಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ. ಈ ಎಲ್ಲ ಧರ್ಮಗಳು ಕೂಡ ಏನ್ ಹೇಳ್ತವೆ? ಬೇರೆಯವರನ್ನ ಪ್ರೀತಿಸು ಅಂತ ಹೇಳ್ತವೆ ಹೊರತು ದ್ವೇಷ ಮಾಡುವಂತ ಯಾವತ್ತೂ ಹೇಳಲ್ಲ. ಬೇರೆಯವರನ್ನ ಪ್ರೀತಿಸಿ ಅಂತ ಹೇಳ್ತವೆ ಹೊರತು ಬೇರೆಯವರನ್ನ ದ್ವೇಷ ಮಾಡಿ, ವೈರ ಮಾಡಿ ಅಂತ ಹೇಳಲ್ಲ. ಅದಕ್ಕೋಸ್ಕರ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಗೆ ಹೊಂದಾಣಿಕೆ ಆಗ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.